ನನಗೆ ಕವಿತಾ ಸಂಕಲನದಲ್ಲಿ ಬಹಳ ಪ್ರಧಾನವಾಗಿ ನನಗೆ ಗುರುತಿಸಿಕೊಂಡದ್ದೇನು ಅಂತಂದ್ರೆ, ನೇತಿ ಇತಿನೇತಿ ಪರಿಕಲ್ಪನೆ. ರಮೇಶ್ ಅವರು ಬಹಳ ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ. ಅಂದ್ರೆ ಇವರು ಕೆಲವೊಂದು ಸಾಲುಗಳು ಹೇಗೆ ಬರ್ತಾವೆ ಅಂತಂದ್ರೆ, ಮೌನಕ್ಕೆ ಅರ್ಥ ಕೊಡಬೇಡಿ. ಅರೆ ಮೌನವೇ ಶ್ರೇಷ್ಠ ಅಂತ ಅನ್ಕೊಂಡ್ಬಿಟ್ಟು ಮೌನವೇ ಬಂಗಾರ ಅಂತ ಹೇಳುವಾಗ, ಮೌನವೇ ಬಹಳ ಗಂಭೀರ ಅಂತ ಅನ್ಕೊಂಡ್ಬಿಟ್ಟು ಹೇಳುವಾಗ, ನೀವು ಮೌನಕ್ಕೆ ಅರ್ಥ ಕೊಡಬೇಡಿ, ಇದೇನಿದೆ ನೆಗೆಟಿವ್ ಥಿಂಕಿಂಗ್ ಅಂತ ಅನಿಸ್ಬಿಡುತ್ತೆ. ಇದು ಒಂದೇ ಅಲ್ಲ, ಇದು ಒಂದು ಮಾತಲ್ಲ. ಹೊಸದೆಂಬುದೇ ಹುಸಿ, ಹೊಸ್ತನ್ನೋದೇ ಸುಳ್ಳು ಅಂತ. ಇದೇನಿದೆ ಹೊಸ್ತಂಬುದೇ ಸುಳ್ಳು, ಶಬ್ದವೇ ಹೊಸತು ಅಂತ ಅನ್ಕೊಂಡ್ಬಿಟ್ಟು ಹೇಳುವಾಗ, ಆ ಹೊಸದೇ ಸುಳ್ಳು ಅಂತ ಅನ್ಕೊಂಡ್ಬಿಟ್ಟು ಹೇಳಿದ್ರೆ, ಹೊಸದಾಗಿ ಒಂದು ಕಟ್ಟಡ ಕಟ್ಬಿಟ್ಟು ಆ ಮನೆ ಹೊಸದು ಅಂತಂದ್ರೆ ತಿಳ್ಕೊಂಡ್ರೆ ತಪ್ಪು ಅಂತಂದ್ರೆ, ಸುಳ್ಳು ಅಂತಂದ್ರೆ. ಇಲ್ಲಿ ಹೀಗೆ ಎರಡು ವಿರೋಧಾಭಾಸಗಳನ್ನು ಮೇಳೈಸಿ ಮೂರನೇ ಹೊಸ ಅರ್ಥ ಕೊಡುವ ಶೈಲಿ ನೀಗೋ ರಮೇಶ್ ಅವ್ರದ್ದಿದೆ. ಇದು ಮೇಲ್ನೋಟಕ್ಕೆ ಯಾವುದು ಹುಸಿ ಅಂತ ಹೇಳ್ತಾರೆಯೋ ಆ ಹುಸಿ ಅನ್ನುವ ಪರಿಭಾಷೆಗೆ ಏನ್ ಮಾಡ್ತಾರೆ, ಒಂದು ಹೊಸ ಅರ್ಥ ಕೊಟ್ಟು ವ್ಯಾಖ್ಯಾನಿಸುವ ರೀತಿ ಅವರ ಕಾವ್ಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಬೇರೆ ಬೇರೆ ಕವಿತೆಗಳಲ್ಲಿ ಅದು ಕಾಣಿಸ್ತದೆ. ಒಂದಲ್ಲ ಎರಡಲ್ಲ, ಬೇರೆ ಬೇರೆ ಕವಿತೆಗಳಲ್ಲಿ ಅದು ಕಾಣಿಸಿಕೊಳ್ತಾ ಹೋಗ್ತದೆ. ಹೀಗಾಗಿ ನನಗೇನು ಅನಿಸಿದ್ದು, ಇದು ನೀಗೋ ರಮೇಶ್ ಅವರ ಕಾವ್ಯದ ಅಂತರ್ಸತ್ವದ ನಡೆ ಅಂತ ನಾನು ಕರೀತೇನೆ ಅದಕ್ಕೆ. ಆದರೆ ಕನ್ನಡಿಗಳು ಮೋಸ ಮಾಡುತ್ತವೆ. ಅಂದ್ರೆ ಒಂದು ಎಚ್.ಎಂ. ಚೆನ್ನೈನವರ ಕವಿತೆ ಇದೆ, ಆಮೆ ಕವನ ಸಂಕಲನದಲ್ಲಿ. ಇದರ ಅರ್ಥ ಆಮೆ ಕವಿತೆ ಅವರ ಸಂಕಲನದ ಕವಿತೆಗಳನ್ನು ನೋಡ್ಬಿಟ್ಟು ಇವ್ರು ಬರೆದಿದ್ದಾರೆ ಅಂತ ಅನ್ನುವ ಅರ್ಥ ಅಲ್ಲ ನಾನು ಹೇಳೋದು. ಅದು ನವ್ಯದ ಕವಿತೆ, ವ್ಯಕ್ತಿಯ ಅಸ್ತಿತ್ವವನ್ನು ಪ್ರಶ್ನಿಸಿಕೊಳ್ಳುವ ಮತ್ತು ವಿಮರ್ಶೆಗೆ ಒಳಗು ಮಾಡುವ ಕವಿತೆ ಇದು. ಎಚ್.ಎಂ. ಚೆನ್ನೈನವರ ಅಲ್ಲಿಯ ನಾಯಕ ಏನ್ ಮಾಡ್ತಾನೆ, ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ಟು ಬಹಳ ಕ್ಲೀನ್ ಆಗಿ ಗಡ್ಡ ಸೇವ್ ಮಾಡಿ ಟೈ ಕಟ್ಕೊಂಡು ಕೋಟ್ ಹಾಕ್ಕೊಂಡು ಮುಂದೆ ನಿಂತ್ಕೊಂಡ್ಬಿಟ್ಟು ಅವನ ಬೂರ್ಜ್ವಾ ವ್ಯಕ್ತಿತ್ವವನ್ನ ಹಳೆಯುವ ಕೆಲಸವನ್ನು ಮಾಡ್ತಾರೆ. ಇವನು ಹೀಗಿದ್ದಾನೆ ಹಾಗಿದ್ದಾನೆ ಅಂತ ಅಂದ್ಕೊಂಡ್ಬಿಟ್ಟು ಎಷ್ಟು ಅವನ ವ್ಯಕ್ತಿತ್ವದ ಹೀನಾಯದ ಗುಣಗಳು ಏನೇನಿವೆಯೋ ಅವೆಲ್ಲವನ್ನು ಬಿಡಿಸಿ 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 ತೋರಿಸ್ತಾ ಹೋಗ್ತಾರೆ. ತೋರಿಸ್ತಾ ಹೋಗಿ ಕೊನೆಗೆ ಅರೆ ಈ ನೋಡೋದಕ್ಕೆ ನನ್ನ ಹಾಗೇನೆ ಕಾಣಿಸ್ತಾನಲ್ವಾ, ಕೊನೆಗೆ ಏನ್ ಮಾಡ್ಬಿಡ್ತಾರೆ, ಪುಟ ಟರ್ನ್ ಮಾಡಿಬಿಡ್ತಾರೆ. ಈ ಸೆಲ್ಫ್ ಕ್ರಿಟಿಸಿಸಮ್ ಅನ್ನೋದಿದೆ ಅಲ್ವಾ, ಸ್ವವಿಮರ್ಶಾತ್ಮಕ ಗುಣ, ತನ್ನ ವ್ಯಕ್ತಿತ್ವವನ್ನು ತಾನೇ ವಿಮರ್ಶೆ ಮಾಡಿಕೊಳ್ಳುವ ಗುಣ, ಅದು ನವ್ಯರಲ್ಲಿ ಅಧಿಕೃತವಾಗಿ ಒಡೆದು ಕಾಣುತ್ತೆ. ಇಲ್ಲಿಯೂ ಕೂಡ ಸ್ವವಿಮರ್ಶಾತ್ಮಕ ಗುಣವೇ ಇಲ್ಲಿದೆ, ಅಸ್ತಿತ್ವವನ್ನು ಹೊರಗಲ್ಲಿಗೆ ಹಚ್ಚುವ ಗುಣ ಇದೆ. ಅಂದ್ರೆ ಮೋಸ ಅನ್ನುವಂಥದ್ದು, ಮೋಸಕ್ಕೆ ಸಂಬಂಧಪಟ್ಟಂತೆ 2-3 ಕವಿತೆಗಳಿವೆ. ಯಾಕೆ ಆ ಮೋಸ ಅನ್ನುವಂತಹ ಪದ ಅಷ್ಟು ಆಪ್ತವಾಗಿದೆಯೋ ಗೊತ್ತಿಲ್ಲ ನನಗೆ, ಅವ್ರಿಗೆ ಯಾಕೆ ಈ ಆಧುನಿಕ ಯುಗ ಅಷ್ಟರ ಮಟ್ಟಿಗೆ ಆಪ್ತವಾಯಿತೋ ಈ ಶಬ್ದದ ಮೂಲಕ ಅಂತ. ಆದರೆ ಏನಿದೆ, ನಾಯಕನ ಟೊಳ್ಳುತನ ಬಹಿರಂಗಪಡಿಸುವ ಮತ್ತು ಬದುಕಿನ ಭಾಗ ಅಂತ ಒಪ್ಪಿಕೊಳ್ಳುವ ಮನಸ್ಥಿತಿ ಅಂತ ನಾನು ಅಂದ್ಕೊಳ್ತೇನೆ. ಅದು ಹಾಗೆ ಒಪ್ಪಿಕೊಳ್ಳುವ ಅಗತ್ಯ ಇದೆ. ಒಪ್ಪಿಕೊಳ್ಳದೆ ಹೋದರೆ ಮನುಷ್ಯನ ಬೆಳವಣಿಗೆಗೆ ಅರ್ಥ ಇರೋದಿಲ್ಲ ಅಂತ ನಾನು ವೈಯಕ್ತಿಕವಾಗಿ ಅಂದುಕೊಳ್ಳುವಂಥದ್ದು. ಆಮೇಲೆ ನೆನಪು ಮೋಸಗಾರ, ಅದು ಇನ್ನೊಂದು ಸ್ವರೂಪ, ಅದು ಕವಿತೆಯದ್ದು ಮತ್ತೊಂದು. ಅಂದರೆ ನನಗೆ ಹೇಳಬೇಕಾಗಿದ್ದೇನು ಅಂತಂದರೆ, ನೀಗೋ ರಮೇಶ್ ಅವರ ಕಾವ್ಯ ಇಡೀ ಕನ್ನಡ ಕಾವ್ಯದ ಚಲನೆಯಲ್ಲಿ
ಒಂದು ಧಾರೆಗೆ ತರಬಹುದಾದ ಒಂದು ಯತ್ನ ಅಂತ ಅಂದ್ಕೊಳ್ತೇನೆ ನಾನು. ಇಲ್ಲಿ ಧಾರೆ ಯಾವುದು ಅನ್ನುವಂಥದ್ದು ಇಲ್ಲಿ ಕೂಡ ಇಲ್ಲ. ಯಾಕೆ ಅಂದರೆ ಈ ಹಿಂದೆ ಸಾಮಾಜಿಕ ಪ್ರಜ್ಞೆ ಇರಲಿಲ್ವೇ? ಸಾಮಾಜಿಕ ಪ್ರಜ್ಞೆಯೇ ಕವಿತೆಗಳ ಕೇಂದ್ರ ಸ್ಥಾಯಿ ಭಾವ ಅನ್ನುವಂಥದ್ದು ಸ್ಪಷ್ಟ. ಬಂಡಾಯ ಅದನ್ನೇ ಹೇಳ್ತು. ಸರಿ, ಹಾಗಿದ್ರೆ ಇದು ಅದರ ಮುಂದುವರಿಕೆಯೇ. ಆದರೆ ನಿರೂಪಿಸುವ ರೀತಿಯಲ್ಲಿ ಮಾತ್ರ ವ್ಯತ್ಯಾಸಗಳಿವೆ. ಇಲ್ಲಿ ವ್ಯಕ್ತಿ ಚಿತ್ರಕ್ಕೆ ಸಂಬಂಧಪಟ್ಟಂಥ ಕವಿತೆಗಳು ಸಾಕಷ್ಟಿವೆ. ಆ ವ್ಯಕ್ತಿ ಚಿತ್ರದ ಕವಿತೆಗಳು ನಾವು ಗಾಂಧಿಯವರನ್ನು ಹಿಡ್ಕೊಂಡು ಅವರ ಕೌಟುಂಬಿಕ ಪಾತ್ರಗಳು ಅದರ ಜೊತೆಗೆ ಸೇರಿಕೊಳ್ಳುತ್ತವೆ. ಎಲ್ಲಿ ಕೌಟುಂಬಿಕ ಪಾತ್ರ ಮತ್ತು ಕೌಟುಂಬಿಕ ಬದುಕಿನ ಪರಿಭಾಷೆಯ ಶಬ್ದಗಳು ಕವಿತೆಯಲ್ಲಿ ಇಳಿತಿವೆಯೋ ಅಲ್ಲಿ ತಕ್ಷಣವೇ ನಿಂತು ಇನ್ನೊಮ್ಮೆ ಓದೋದಕ್ಕೆ ಹಚ್ಚಿಬಿಡ್ತಾವೆ ಕವಿತೆಗಳು. ಗ್ರಾಮೀಣ ಭಾಷೆಯ ಶಬ್ದಗಳನ್ನು ಎಲ್ಲಿ ಬಳಸ್ತಾರೆಯೋ ಅಲ್ಲಿ ಹೆಚ್ಚು ಸತ್ವಶಾಲಿ ಅಂದ್ಕೊಂಡ್ಬಿಟ್ಟು ಅನಿಸುತ್ತೆ. ಹೀಗಾಗಿ ಆ ಭಾಷಾ ಪ್ರಯೋಗಕ್ಕೆ ಅದನ್ನು ಅವರು ಇಡಿಯಾಗಿ ಬಳಸ್ಕೊಳ್ಳುವ ಅಗತ್ಯ ಇದೆ ಅಂತ ಅನಿಸಿದೆ ನನಗೆ. ಹೆಚ್ಚು ಅವ್ರ ಗ್ರಾಮೀಣ ಭಾಷೆಯಲ್ಲಿರುವ ಸ್ಟ್ರೆಂತ್ ಇದೆ ಅಲ್ವಾ, ಅದು ಅವರ ಕವಿತೆಯ ಸಾಲುಗಳಲ್ಲಿ ಹೆಚ್ಚು ಆವರಿಸ್ಕೊಂಡು ಹೋಗಿದೆ. ಅಲ್ಲಲ್ಲಿ ಬರ್ತದೆ ಮತ್ತೆ ಕರಗಿಬಿಡುತ್ತೆ. ಆದರೆ ನನಗೆ ಅದು ಅವರ ಕಾವ್ಯದ ಪ್ರಯೋಗದ ದೃಷ್ಟಿಯಿಂದ ಬಹಳ ಮಹತ್ವದ್ದು ಅಂತ ನನಗನ್ನಿಸಿದೆ, ಆ ಕಾವ್ಯ ಪ್ರಯೋಗದ ದೃಷ್ಟಿಯಿಂದ. ಹೀಗಾಗಿ ಅಂತಹ ಕಾವ್ಯ ಪ್ರಯೋಗದ ಭಾಷೆಯನ್ನು ತಂದು ಕೊಡಲಿ ಕನ್ನಡಕ್ಕೆ. ಅದೊಂದು ಯಾವಾಗಲೂ ಏನಾಗುತ್ತೆ, ಬರೀ ಒಂದು ಹೊಸ ಕಾವ್ಯದ ರೀತಿ ವಸ್ತುವಿನಲ್ಲಿ ಬದಲಾವಣೆ ಬಂದರೆ ಸಾಲದು, ಭಾಷೆಯಲ್ಲಿಯೂ ಕೂಡ ಬದಲಾವಣೆ ಬರಬೇಕು. ಆ ಭಾಷೆಯಲ್ಲಿ ಬದಲಾವಣೆ ಬಂದಾಗ ಏನಾಗುತ್ತೆ, ಅದು ಹೆಚ್ಚು ಪ್ರಖರವಾಗುತ್ತೆ. ಅಡಿಗರು ಪ್ರತಿಮೆಗಳನ್ನು ಬಳಸ್ಕೊಂಡ್ರು, ಪುರಾಣದ ಪ್ರತಿಮೆಗಳನ್ನು. ಆದರೆ ಪುರಾಣದ ಪ್ರತಿಮೆಗಳನ್ನು ಬಳಸಿಕೊಂಡ ಕಾರಣಕ್ಕೋಸ್ಕರವಾಗಿಯೇ ಹೆಚ್ಚು ಚರ್ಚೆಗೊಳಗಾದರು. ಕ್ಲಿಷ್ಟ ಅಂತ ಅನಿಸಿದ್ರು ಕೂಡ ಆ ಕ್ಲಿಷ್ಟತೆಯಲ್ಲಿಯೇ ಶಕ್ತಿ ಇದೆ, ಸತ್ವ ಇದೆ ಅಂತ ಅಂದ್ಕೊಂಡ್ಬಿಟ್ಟು ಗುರ್ಸೋದಕ್ಕೆ ಪ್ರಯತ್ನ ಪಟ್ಟರು. ಹಾಗೆ ನೀವು ಯಾವುದಾದ ಒಂದು ಪರಿಭಾಷೆಯನ್ನು, ನಮ್ಮದೇ ಆದ ಪರಿಭಾಷೆಯನ್ನು ರೂಪಿಸಿಕೊಂಡ್ರೆ ಕಾವ್ಯಕ್ಕೆ ಏನಾಗುತ್ತೆ, ಅದು ಬೆನ್ನೆಲುಬಾಗಿ ಕೆಲಸವನ್ನು ಮಾಡುತ್ತೆ. ಹೊಸ ವಸ್ತುಗಳು ಇಲ್ಲಿ ಸಾಕಷ್ಟಿವೆ, ವೈವಿಧ್ಯತೆ ಇದೆ, ಪುನರಾವರ್ತನೆ ಸಿಗೋದಿಲ್ಲ ನಮಗೆ. ಅಲ್ಲಿ ಬಿಡಿ ಆದಂತಹ ಕವಿತೆಗಳು ನಮಗೆ ಕೊರೋನಾದಲ್ಲಿ ಇದ್ರೂ ಕೂಡ ಪುನರಾವರ್ತನೆ ಆಗಲ್ಲ ಅಲ್ಲಿ, ಅದು ವಿಶೇಷ. ಪುನರಾವರ್ತನೆ ಆಗದ ಹಾಗೆ ವಿಷಯವನ್ನು ಕಟ್ಟಿಕೊಡೋದಿದೆ ಅಲ್ವಾ, ಅದು ಕೌಶಲ್ಯ, ಕವಿಯ ನಿಯಂತ್ರಣ ಶಕ್ತಿ ಅಂತ ಹೇಳುತ್ತೆ. ಇದು ಆ ಶಕ್ತಿ ಅವರಲ್ಲಿದೆ. ಮತ್ತು ಬಹುಶಃ ಇವತ್ತಿನ ಸಂದರ್ಭದಲ್ಲಿ ಓದಿದ ಕೆಲವು ಸಂಕಲನಗಳಲ್ಲಿ, ಕವಿತಾ ಸಂಕಲನಗಳಲ್ಲಿ ಇದು ಒಂದು ಮಹತ್ವದ ಸಂಕಲನ ಅಂತ ಅಂದ್ಕೊಂಡ್ಬಿಟ್ಟು ನಾನು ಅಂದ್ಕೊಳ್ತೇನೆ. ಒಳ್ಳೆಯ ಯಶಸ್ಸು, ಕಾವ್ಯದ ಗುಟ್ಟು ಏನು ಅನ್ನೋದನ್ನು ರಮೇಶ್ ಅವರು ಗುರುತಿಸಿಕೊಂಡಿದ್ದಾರೆ. ಆ ಗುಟ್ಟನ್ನು ರಟ್ಟು ಮಾಡುವ ಮತ್ತು ಒಂದು ಪ್ರವಾಹದ ದಿಕ್ಕಿನೆಡೆಗೆ ಎಳೆಯೊಯ್ಯುವ ಪ್ರಾಯೋಗಿಕ ಸ್ವರೂಪದ ಕಾವ್ಯ ಅವರಲ್ಲಿ ಮೂಡಿ ಬರ್ತದೆ ಅನ್ನುವ ಆತ್ಮವಿಶ್ವಾಸದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.